ಅಲ್ಲಿ ಡ್ಯಾಡಿ ಜೊತೆ ಹೋಗಿ ಕೂತ್ಕೋ. ಈ ಸಣ್ಣ ನೀರು ಹಾಕ್ತಿದ್ದೀರ ನೀರು ಆ ಊರ ಕಾಯ್ತಾಗ ನೀರು ಪಾದಯಾತ್ರೆ ಮಾಡಿದ್ರೆ ಪಾದ ಎಲ್ಲ ಪಕೋಡ ಆಗೋಗಿರ್ತದೆ. ಈಗ ನಾವು ಬಂದಿರೋದು ಸೌತ್ ಅಡ್ಕ ಗಣಪತಿಗೆ. ಇಲ್ಲಿ ನೋಡ್ಬೋದು ಗಣಪತಿ, ನೀವು ಆರಾಮಾಗಿ ನಮ್ಮ ಜೊತೆ ಬಾರಪ್ಪ, ನಾನು ಹೊರಗಡೆನೇ ಇದ್ದೀನಿ, ಗುಡಿ ಒಳಗಿಲ್ಲ, ನೀನು ಯಾವಾಗ ಬರ್ತೀಯ ಆಗ ನಂಗೆ ಸಿಗ್ತೀನಿ ಅಂತ ಹೊರಗಡೆನೇ ಆ್ಯಕ್ಸೆಸ್ಸು. ಬೆಲ್ಲ ಹಾಕಿ ಅವಲಕ್ಕಿ ಹಾಕಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ. ಸಕ್ಕದಾಗೈತೆ ಲೊಕೇಶನ್. ಸುಬ್ರಹ್ಮಣ್ಯದಿಂದ ಬಿಸ್ಲಘಾಟ್ ಮೇಲೆ ಬಂದರೆ ಇದು ಮಳೆಗಾಲದಲ್ಲಿ ಬರ್ಬೇಕಂತ ಇದೇ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಚಿಕ್ಕ ರೋಡ್ ಇದೆ, ಅದಕ್ಕೆ ಭಯ. ಎಲ್ರಿಗೂ ನಮಸ್ಕಾರ. ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ನನ್ನ ಮಗಂದು ಮೂಡಿ ಕೊಡೋದಿತ್ತು, 4ನೇ ಸರಿ ಕೊಡ್ತಾ ಇರೋದು. ಕೂದಲು ಬೇರೆ ತುಂಬ ಉದ್ದ ಬಂದ್ಬಿಟ್ಟಿದೆ ನೋಡಿ. ಅವ್ನು ರೆಡಿಯಾಗಿ ನಮ್ಮ ಪಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ. ಆ್ಯಕ್ಚುಲಿ ನನ್ನ ಮಗಳು ಬರ್ತಾಯಿಲ್ಲ, ಎಕ್ಸಾಮ್ಸ್ ಇದೆ. ನಮ್ಮ ಪಪ್ಪಂಗೆ ತೋಟದ ಕೆಲಸ ಇದೆ, ಅವರಿಬ್ಬರು ಬರ್ತಾಯಿಲ್ಲ. ಅವರಿಬ್ಬರು ಇನ್ನೊಂದ್ಸರಿ ಹೋಗ್ಬಿಟ್ಟು ಬರ್ತಾರಂತೆ. ನಾವು ಪಾಪದ ಮುಡಿ ಕೊಡೋದಿತ್ತು, ಕೂದಲು ಬೇರೆ ಉದ್ದ ಬಂದುಬಿಟ್ಟಿತ್ತಲ್ಲ, ಸೊ ಒಂದ್ಸರಿ ಕೊಟ್ಬಿಡೋಣ ಅಂತ ಹೇಳಿ ಕೊಡ್ತಾ ಇದ್ವಿ. ಇವಾಗ ನಮ್ಮ ಮನೆಯವರು ಹಾಸನಿಂದ ಬರ್ತಾರೆ. ಇನ್ನು ನಾವೆಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಪ್ಪಾಜಿದು ಕೂದಲು ಮುಡಿ ಕೊಡಬೇಕು ಧರ್ಮಸ್ಥಳಕ್ಕೆ. ಒಂದಿಷ್ಟು ಅಕ್ಕಿ ಯಾವ್ದ್ರದ್ದು ಅಕ್ಕಿನ ತಗೊಂಡಿದ್ದೀನಿ, ಓದಾಗಿಲ್ಲ ಬೆಂದಿದೆ. ದೃಷ್ಟಿ ಬಟ್ಟೆ ಇಟ್ಕೊಂಡಿದ್ದೆ ನೀನು. ನಾನೇನೋ ಸಾಸಿವೆ ಕಾಳು ತಿಂದ್ಬಿಟ್ಟು ಮುಖ ತೊಳೆದಿಲ್ಲ, ಬಾಯಿ ತೊಳ್ಕೊಂಡಿಲ್ಲ, ಹಂಗೆ ಬಂದಿದೆ ಅನ್ಕೊಂಡಿದ್ದೆ. ಇಲ್ಲ ಬನ್ನಿ, ಲೇಟ್ ಆಗುತ್ತೆ ಈಗ. ನೋಡೋಣ. ನಿನ್ನ ಕೂದಲೆಲ್ಲಿದೆ ತೋರಿಸೋ ರಜ? ಎಲ್ಲಿದೆ ನಿನ್ನ ತಲೆ? ಎಲ್ಲಿದೆ? ಹಚ್ಚಿದು ಕಣ. ನಿನ್ನ ಕೂದಲೆಲ್ಲಿದೆ ತೋರಿಸು ಮಗ. ನಿನ್ನ ಕೂದಲು ತೋರಿಸು. ಓ, ಅದು ಕೂದಲು ಹೇಳ್ಕೊಟ್ಟಿಲ್ಲ. ಅದು ಕೂದಲು ಕಳ್ಸರಿ. ನೀವು ಇವಳ ಜೊತೆ ಇದಕ್ಕೆ ಬಂದಾಗ, ಪಾದಯಾತ್ರೆ ಬಂದಾಗ ಇಲ್ಲಿ ಮಜೀವ ಕೊಡ್ಕೊಂಡು ಹೋಗಿದ್ದು. ಬೇಕು ಅಂತ ಅಂದ್ಬಿಟ್ಟು ಬಂದು ಕರ್ಕೊಂಬಂದವಳಿ. ಎದ್ನ ಮಗ. ಸರಿ ಬಿಡಿ, ಆಯ್ತು ನೋಡೋಣ. ಎಂಟ್ರಿ ಯಾವುದು ಧರ್ಮಸ್ಥಳದಲ್ಲಿ ಈ ಕಡೆ ಎಲ್ಲ ಬಿಲ್ಡಿಂಗ್ ಹೊಡೆದಾಕವ್ರು ಕಣಮ್ಮ, ನೋಡಿದ್ವಿ. ಇನ್ನೊಂದು ಹೊಸದಾಗಿ ಡೆವಲಪ್ ಮಾಡ್ತಾವ್ರೆ. ಈ ಫುಲ್ ಏನು ಮೊದಲು ಎಲ್ಲಿಗೆ ಹೋಗೋದು? ಏರ್ ಕಟ್ಟಾ? ಈಗ ಮುಡಿ ಕೊಡೋದಾ? ಏರ್ ಕಟ್ ಅಂತೀವಿ, ಮುಡಿ ಕೊಡೋದು. ಸರಿ ರೆಡಿ. ಜನನೇ ಇಲ್ಲ, ಫುಲ್ ಖಾಲಿ ಇವತ್ತು. ಇಟ್ಕೊ ಬನ್ನಿ ಪಪ್ಪನ ರೀ. ಹಾಂ, ಎಲ್ಲಿ ಕೂರ್ತಾನೆ ಈಗ? ರೈಮ್ಸ್ ಹಾಕ್ಕೊಡ್ಬೇಕು ಈಗ ಅವನಿಗೆ. ಗೊತ್ತಿಲ್ಲ, ನೋಡೋಣ. ನಂಬರ್ 11 ಎಲ್ಲಿ ಕೈ ಬಿಟ್ಟೇನೇ ಗೊತ್ತಿಲ್ಲ. ಅದನ್ನ ಇಲ್ಲಿ ಕೊಟ್ನಾ? ನಂಬರ್ 11 ಬ್ಲೇಡ್ ಸಮೇತ ಕೊಟ್ಟು ಶೋಬ್ ಒಳಗೆ ಇಟ್ಕೊಂಡಿದ್ನಲ್ಲಮ್ಮ ಬ್ಲೇಡ್. ಇದು ನನಗೂ ಮರ್ತೋಗಿತ್ತು. ಶೋಬ್ ಎಲ್ಲ ಹರಿದೋಗೋದು ಈಗ ಪಾಪುಗೆ. ಸುತ್ತ ತಿರ್ಗು ಮಗ್ನೆ, ಒಂದು ರೌಂಡ್ ತಿರ್ಗು ಮಗ್ನೆ. ಹಿಂಗೆ 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 ತಿರ್ಗ. ಅಲ್ಲಿ ಡ್ಯಾಡಿ ಜೊತೆ ಹೋಗಿ ಕೂತ್ಕೋ. ಈ ಸಣ್ಣ ನೀರು ಹಾಕ್ತಿದ್ದೀರ ನೀರು. ರೈಮ್ಸ್ ಕೊಡಿ, ರೈಮ್ಸ್. ಶರಿ ಮಾರ್ಕೋತಿದೆ ಕಣ್ಣು ಬಾಯಿ ಮೂಗುನ ಮಗು. ತಲೆ ಬಿಟ್ಟು ಎಲ್ಲಿ ಕೂದಲು? ತಲೆ ಬಿಟ್ಟು ನೋಡ್ಕೊಳ್ಳಪ್ಪಜ್ಜಿ, ಎಲ್ಲ ಕೂದಲು. ಪರವಾಗಿಲ್ಲ, ಒಂದು 30 ರೂಪಾಯಿ ಮಕ್ಕಳಿಗೆ ವ್ಯವಸ್ಥೆ ಮಾಡೋರು ಇಲ್ಲಿ. ಬಿಸಿನೀರು ಸಿಗುತ್ತೆ, ಎಷ್ಟು ಬೇಕಾದ್ರೂ ಬಿಸಿನೀರು ತಗೋಬೋದು ಸ್ನಾನ ಮಾಡೋಕ್ಕೆ. ದೊಡ್ಡವ್ರಿಗಿಲ್ಲ. ರೆಡಿ ಆಯ್ತು ಮಗು. ಈಗ 2 ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ, ಅಷ್ಟೊಳಗೆ ಹೋಗ್ಬೇಕು. ಇವಾಗ 12:15 ಆಗಿದೆ. ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಅಲ್ಲೇ 30 ರೂಪಾಯಿ ಕೊಟ್ಟರೆ ಇಲ್ಲಿ ಬಂದು ಬಿಸಿನೀರು ಕೊಡ್ತಾರೆ, ಮಕ್ಕಳಿಗೆಲ್ಲ ಮಾಡಿಸ್ಕೊಂಡು ಹೋಗ್ಬೋದು. ನಮಗೆ ದಾನ ಮಾಡೋಕ್ಕೆ ನಾವು ಹೋಗೋದು ಅಲ್ಲಿ ಇಲ್ಲಿ ಬ್ಯುಸಿ ಆಗ್ಬಿಡ್ತೀವಿ. ಅಂಥ ಸಂದರ್ಭದಲ್ಲಿ ನಮ್ದನ್ನ ದಾನ ಮಾಡೋ ರೂಪ ಇದು. ಒಂದು ಬಂದಾಗ ಅವಾಗ ಒಂದು ಚೂರು ಅಕ್ಕಿನೋ ಏನಾದರೂ ಒಂದು ಥಿಂಗ್ಸ್ನ ಕೊಟ್ಟು ಅಕ್ಕಿ ಕೊಡಬೇಕಿತ್ತು. ಒಂದು ಹಂಗೆ ಎತ್ಕೊ ಬನ್ನಿರಿ ಸಾಕು. ಅಕ್ಕಿ ತಗೊಂಡು ಇಲ್ಲೇ ಕೊಡ್ಬೋದಂತೆ. ಅದೊಂದು ರಿಸ್ಕ್ ತಪ್ಪುತ್ತೆ ಯಾರಿಗಾದ್ರೂ ಇನ್ ಕೇಸು. ಅಂದರೆ ಸ್ವಂತ ಅವರೇ ಜಮೀನಲ್ಲಿ ಬೆಳೆ ಬೆಳೆದಿದ್ದು ತಂದು ಕೊಡೋದಿದ್ರೆ ಕೊಡ್ಬೋದು. ಈಗ ನಾವು ಅಕ್ಕಿ ಕೊಡ್ತೀವಿ ಅನ್ಕೊಂಡಾಗ ಈಗ ನಾವೇನು ಬೆಳೆ ಅಲ್ವಲ್ಲ, ಇಲ್ಲೇ ತೆಗೆದು ಇಲ್ಲೇ ಕೊಡ್ಬೋದು. ಇದು ಹೊರಗಡೆ ಎಲ್ಲ ಅಡುಗೆ ಆ ಥರ ನಡೆಯುತ್ತೆ. ಸಿಸ್ಟಮ್ ಹೆಂಗಿದೆ ಅನ್ನೋದನ್ನ ಪೂಜಾಕ್ಕೆ ಈಟ್ ಬಟನ್ ಟ್ಯಾಗ್ ಮಾಡಿರ್ತೀವಿ. ಲಾಸ್ಟ್ ಟೈಮ್ ಪಾದಯಾತ್ರೆ ಬಂದಾಗ ಅದು ಕಂಪ್ಲೀಟಾಗಿ ಅದೊಂದು ವೀಡಿಯೋ ಮಾಡಿದ್ವಿ. ಯೂಟ್ಯೂಬಲ್ಲೇ ಆಲ್ಮೋಸ್ಟ್ 2 ಮಿಲಿಯನ್ ಏನೋ ಓಡಿದೆ ವೀಡಿಯೋ. ತುಂಬ ಚೆನ್ನಾಗಿದೆ ಸಿಸ್ಟಮ್. ಒಳಗಡೆ ಯಾವ ರೀತಿ ಅಡುಗೆ ಮಾಡ್ತಾರೆ, ಯಾವ ರೀತಿ ಮೇಂಟೆನೆನ್ಸ್ ಇಟ್ಕೊಂಡಿದ್ದಾರೆ, ಅವೆಲ್ಲದು ನಾವು ವೀಡಿಯೋದಲ್ಲಿ ನೋಡಿ. ನನ್ನ ಮಗ ಮುಡಿ ಕೊಡುವಾಗ ಹೇಳಿಲ್ಲ, ಅದೇ ಖುಷಿ. ಅದು ನಾನಿದ್ದಾಗ ಅಳಲ್ಲ, ಇರಬೇಕು ಮೇ ಬಿ. ಅದಕ್ಕೆ ಅಪ್ಪ ಇದ್ದಾಗ ಧೈರ್ಯ ಅನಿಸುತ್ತೆ. 4 ಸರಿ ಕೊಟ್ಟಿದ್ದೀವಿ, 3 ಸರಿ ನಾನು ಇದ್ದಾಗ ಕಿರಿಕೆ ಆಗಿಲ್ಲ. ಇವ್ರು ಇದ್ದಾಗ 1 ಸರಿ ಕೊಟ್ಟವ್ರು. ನಾನು ಇಲ್ಲಿದ್ದಾಗ ಫುಲ್ಲು ಕಿರಿಕ್ ಮಾಡಿದ್ದು. ನಾನು ICL ಯಡೂರು ಕ್ರಿಕೆಟ್ ಲೀಗಿಗೆ ಹೋಗಿದ್ದೆ. ಇಲ್ಲಿ ನೋಡಿಲ್ಲಿ ನನ್ನ ಅತಿ ಹಾಕರ್ದು ಅಲ್ಲೇ ಸ್ಟೇಜ್ ಮೇಲೆ ಕೂತ್ಕೊಂಡು ಕ್ರಿಕೆಟ್ ನೋಡ್ಕೊಂಬಂದಿದ್ದೀವಿ. ಸಖತ್ತಾಗಿದೆ ಕಣಮ್ಮ ಇಲ್ಲಿ ಫೀಲ್ಡು. ಚೆನ್ನಾಗೇ ಮಾಡ್ತಾವ್ರೆ. DPL 2026 ಕ್ರಿಕೆಟು ಅಲ್ಲಿ ನೋಡಿದೆ ಸರಿಯಾದ ಇಟ್ಟವ್ರು ಕಪ್ಪನ. ನಡೀತಿದ್ಯಾ ಪಾಪಿ? ಬಿಸಿಲಲ್ಲಿ ಹೆಂಗೆ ಆಟ ಆಡ್ತಾರಲ್ಲ. ಅದೇ ಆಡ್ತಾರೆ ಮ್ಯಾಚ್ ಅಂದ್ರೆ ಹಂಗೇನೆ. ಮತ್ತೆ ಏನು DPL ಅಂದರೆ ಧರ್ಮಸ್ಥಳ ಪ್ರೀಮಿಯರ್ ಲೀಗ್. ಎಷ್ಟು ಟೀಮ್ ಆಟ ಆಡ್ತಿದ್ದಾವೆ? ನೀವು ಇದ್ದೀರಾ?
ನೀವು ನೋಡ್ತಾ ಇದ್ದೀರಾ 8 ಟೀಮು ಆಡ್ತಾ ಇದ್ದಾವಂತೆ. ಇವತ್ತು ಫಸ್ಟಾ ನೆನ್ನೆ ಮಾಡಿದ್ರು? ನೆನ್ನೆ ನೋಡ್ರಿ, ಇವತ್ತು ಫೈನಲ್ಲು. ಸುಸ್ತಾಗೋರು ಪಾಪ ಅವ್ರು ನೆನ್ನೆಯಿಂದ ಆಟಾಡಿ ಹಾಂ ಬನ್ನಿ ಹೋಗೋಣ. ಕಾಲು ಊರ ಕಾಯ್ತಾ ಇಲ್ಲ ನೋಡಿ ಬಂದ್ರೆ ಕಾಲು ಬೆಂದು ಈಗ ಪಾದಯಾತ್ರೆ ಮಾಡಿದ್ರೆ ಪಾದ ಎಲ್ಲ ಪಕೋಡ ಆಗೋಗಿರ್ತದೆ. ನಾನು ಈ ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗೋದ್ರೊಳಗೆ ಲೇಟೇ ಆಗೋದು. ಅಂದರೆ ಕಾರ್ಪೆಟ್ ಸುಟ್ಟೋಯ್ತು. ಸಾಲು ನನ್ನ ಊರಂಗೆ ಇಲ್ಲ. ಓಡು ಓಡು ಮಗನೇ, ಸುಡುತ್ತೆ, ಅಲ್ಲಿ ಹೋಗ್ಬಿಡ ಸುಡುತ್ತೆ. ಇಲ್ಲಿ ಅದ್ರ ಮೇಲೆ ಓಡು 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 ಇಲ್ಲಿ ಓಡು ಸುಡುತ್ತೆ. ಓಡು 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 ಸುಡೆ ಓಡು ಓಡು ಬಾಬಾ ಅಲ್ಲಿ VIP ಲೈನ್ ಅಂತ ಹೋದ್ವಿ. ಸ್ಪೆಷಲ್ ಟಿಕೆಟ್ ಅಂತ ಕೇಳಿದರು. ಆಗ ಇಲ್ಲ ಅಂದಿದ್ದಕ್ಕೆ ಆ ಕಡೆಯಿಂದ ಹೋಗಿ ಅಂದರು. ಖಾಲಿ ಇದ್ರೂ ಬಿಡಲ್ವಲ್ಲ, ಮತ್ತೆ ದೇವ್ರೇನೋ ಬಿಡಬೇಡಿ ಅಂತ ಹೇಳಲ್ಲ, ಇವ್ರುಗಳು ಮಾಡ್ಕೊಂಡಿರೋದು. ಈಗ ಓಡು 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 ರಜೆ ಇಲ್ಲ ಓಡು ಓಡು ಮಗನೆ, ಕೈ ಕೊಡ್ಬಾರ್ದು, ಓಡ್ತಾ ಇರಬೇಕು. ಹಾಂ ಪಾಪ ಎಷ್ಟು ಚೆನ್ನಾಗಿ ಓಡ್ತಾ ಇದ್ದಾರೆ. ಕೇಳೋದ ಬೇಡವಾ ನಮ್ಮ ಮುಂದೆನೇ ಇದ್ರು ಲೈನಲ್ಲಿ. ಕೇಳೋದ ಬೇಡವಾ ಅನ್ಕೊಂಡೆ. ಕೇಳೋದು ಇನ್ನೇನು ಅನ್ಕೊಂತಾರೋ ಅಂದ್ಬಿಟ್ಟು ಪೂಜೆ ಮುಗಿಸಿ ಇವಾಗ ಊಟಕ್ಕೆ ಹೋಗ್ತಾರೆ. ಸ್ವೀಟ್ ಅಪ್ಪಾಜಿ, ಬೇಕು ಸ್ವೀಟು, ಇನ್ನು ಸ್ವಲ್ಪ ಸ್ವೀಟು. ಪಲ್ಯ ಬಂತು ಅಪ್ಪಾಜಿ. ಚೆನ್ನಾಗಿದೆ ಗೊತ್ತಾ ಪಾಯಸ. ಚೆನ್ನಾಗಿತ್ತು ಅಪ್ಪಾಜಿ ಸ್ವೀಟು. ಅಪ್ಪಾಜಿ ಚೆನ್ನಾಗಿತ್ತು ಅಪ್ಪಾಜಿ. ಇದೆ ಸಖತ್ತಾಗಿದೆ. ಏನಮ್ಮ ಹಂಗೆ ನೆಕ್ಕಿದ್ವಿ ತಟ್ಟೆನ ಪಾಯಸ ಇಷ್ಟ ಆಗಿ ಮಾತ್ರ. ಏನು ಕಡಿಮೆ ಮಸಾಲೆ ಇಂಗ್ರೀಡಿಯೆಂಟಲ್ಲಿ ಏನು ಟೇಸ್ಟಿ ಅಂತಿರೋದು. ಫಸ್ಟು ರಸಮ್ ಹಾಕಿ ಆಮೇಲೆ ಗಟ್ಟಿ ಸಾರು ಹಾಕೋದು. ಹೌದಾ? ಇನ್ನೊಂದು ಸರಿ ಗಟ್ಟಿ ಸಾಂಬಾರು ಬರುತ್ತೆ. ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟಿತ್ತು, 12 ಗಂಟೆಗೆ ಇಲ್ಲಿ ರೀಚ್ ಆದ. ಮಜ್ಜಿಗೆ ಎಲ್ಲ ಕುಟ್ಕೊಂಡು ಬಂದು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಪಾಪದ ಮುಡಿ ಕೊಟ್ಟು ದೇವ್ರ ದರ್ಶನ ಮಾಡಿ ಮುಗಿಸ್ಕೊಂಡು ಹೋಗೋದ್ರೊಳಗೆ ಎಕ್ಸಾಕ್ಟ್ 1:45 ಆಯಿತು. ಈಗ ಕ್ಲೋಸಿಂಗ್ ಟೈಮ್ ಅದು. ಇವಾಗ ಮಧ್ಯಾಹ್ನ ಒಂದ್ಸರಿ 2 ಗಂಟೆ ಕ್ಲೋಸ್ ಮಾಡ್ತಾರೆ. ಈಗೆಲ್ಲ ಕ್ಲೋಸ್ ಆಗಿದೆ. ಗೊತ್ತೇ ಹೇಗೆ ಅನ್ನಿಸ್ತಿದ್ದೀನಿ, ಇವತ್ತು ಒಳ್ಳೆ ಇಲ್ಲ ಪೈಸ ನನ್ನ ಮಗ. ಪಾಪ ನೋಡ ಪಾಪ ನನ್ನ ಮಗ ಡ್ರಾಮಾ ಮಾಡ್ತಾ ಇದ್ದಾನೆ. ಕರ ಏನು ಹೊನ್ನು ಇದೆ, ಹೊನ್ನು ಚೆನ್ನಾಗಿದೆ. ಹುಳಿ ಎಷ್ಟು ಗಂಟೆ ಕಟ್ಟೋರಲ್ವ, ಅರ್ಕೆ ಗಂಟೆಗಳಿವು. ಹ್ಞೂ. ಈಗ ನಾವು ಬಂದಿರೋದು ಸೌತ್ ಅಡ್ಕ ಗಣಪತಿಗೆ ಧರ್ಮಸ್ಥಳ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಪ್ರಸಾದ ಲಾಸ್ಟ್ ಟೈಮ್ ಊಟ ಮಾಡ್ಕೊಂಡು ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು. ಈ ಸಲ ಅಲ್ಲೇ ಊಟ ಮಾಡ್ಕೊಬಿಟ್ಟು ಬಂದಿದ್ವಿ. ನೆಕ್ಸ್ಟ್ ಬಂದು ರಿಲೀಸ್ ಮಾಡಿ. ನಾವಂತೂ ಫೇವ್ರೇಟ್ ಅವಲಕ್ಕಿ ಪ್ರಸಾದಕ್ಕೆ. ಇಲ್ಲಿ ಕಜ್ಜಾಯನೂ ಕೊಡ್ತಾರೆ, ಬಟ್ ಅವಲಕ್ಕಿ ಪ್ರಸಾದ ಮಾತ್ರ ಸೂಪರಾಗಿರುತ್ತೆ. ಇಲ್ಲಿ ನೋಡ್ಬೋದು ಗಣಪತಿ ನೀವು ಎಲ್ಲ ಇದರಲ್ಲೂ ಗಣಪತಿನ ಒಳಗಡೆ ಗರ್ಭಗುಡಿಲಿದ್ದರೆ ಇಲ್ಲಿ ಹೊರಗಡೆನೇ ಇಟ್ಬಿಟ್ಟಿದ್ದಾರೆ ಗಣಪತಿನ. ಯಾವುದೇ ಗರ್ಭಗುಡಿ ಇಲ್ಲ, ಡೈರೆಕ್ಟ್ ಆಕ್ಸೆಸ್ ಟು ಯಾರಿಗೆ ಎಲ್ಲ ಭಕ್ತಾದಿಗಳಿಗೆ. ಬಂದ ಭಕ್ತಾದಿಗಳು ಡೈರೆಕ್ಟಾಗಿ ಗಣಪತಿ ನೋಡಿ ಇಲ್ಲೇ ದರ್ಶನ ತಗೊಂಡು ದೇವ್ರನ್ನ ಒಂದು ಗುಡಿ ಒಳಗೆ ಕೂಡ ಹಾಕಿ ಅದನ್ನೊಳಗೆ ಜೈಲಿ ಬೋಲ್ಟ್ ಹಾಕಿ ನಾವು ಬಂದಾಗ ಅದನ್ನು ತೆಗೆದು ಪೂಜೆ ಮಾಡಿ ಅದನ್ನು ಒಂಥರ ಜೈಲಿಗೆ ಹಾಕ್ದಂಗೆ ಆಗಿರುತ್ತೆ ದೇವ್ರನ್ನ. ದೇವರು ಇಲ್ಲಿ ಆರಾಮಾಗಿ ನಮ್ಮ ಜೊತೆ ಬಾರಪ್ಪ, ನಾನು ಹೊರಗಡೆನೇ ಇದ್ದೀನಿ, ಗುಡಿ ಒಳಗಿಲ್ಲ, ನೀನು ಯಾವಾಗ ಬರ್ತೀಯ ಆಗ ನಾನು ಸಿಗ್ತೀನಿ ಅಂತ ಹೊರಗಡೆನೇ ಆ್ಯಕ್ಸೆಸ್ಸು ಗಣಪತಿ. ಈ ಕಾನ್ಸೆಪ್ಟ್ ಸಖತ್ ಇಷ್ಟ ಆಯಿತು. ಅದರಲ್ಲೂ ಇಲ್ಲಿ ಪ್ರಸಾದ ಫೇವ್ರೇಟ್, ಸಖತ್ತಾಗಿರುತ್ತೆ ಪ್ರಸಾದ. ನಾನು ಆ ಪ್ರಸಾದ ಫುಲ್ ಫೇವ್ರೇಟ್ ಆಗಿ ಇಲ್ಲಿ ಬಂದು ಪ್ರಸಾದ ಬಂದಾಗೆಲ್ಲ ಒಂದು ಪ್ಯಾಕೆಟ್ಲೆ ತಗೊಂಡು ಹೋಗ್ತೀವಿ ಪ್ರಸಾದನ. ಇಲ್ಲಿ ನೋಡಿ ಪ್ರಸಾದ ಹೆಂಗಿರುತ್ತೆ. ಇದು ಬೆಲ್ಲ ಹಾಕಿ ಅವಲಕ್ಕಿ ಹಾಕಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ. ಸಕ್ಕತ್ತಾಗಿರುತ್ತೆ. ಬನ್ನಿ ಈಗ ಎಲ್ಲಿಗೆ ಹೋಗೋದು ನೆಕ್ಸ್ಟ್ ಹೇಳಿ? ಸುಬ್ರಹ್ಮಣ್ಯ. ಕಚ್ಚ ಇಲ್ಲ ಅದು ಎಕ್ಕ ಇಲ್ವಾ ಬಲ್ಲಿ ಜ್ಯೂಸ್ ಕುಡಿ ಬಾಯ್ಲಿ. ಈ ಶೆಕೆಲಿ ಈ ಸಿಪ್ ಆಗ್ತಾ ಇದ್ರೆ ಸಾಕು ಅಂದ್ಬಿಡುತ್ತೆ. ಗಟಗಟ ಅಂತ ಒಂದ್ಸರಿ ಕುಡಿದ್ಬಿಡ್ಬೇಕು. ಇದು ಕುಡಿ ಬಾಲ್, ಪಿಂಕ್ ಕಲರ್ ಇದು ಇದೇ ಮಗ. ಅದು ಬೇಡ, ಇದು ತಗೊಳ್ಳೋ ಕುಸೆ, ಇದು ಇಟ್ಕೋ. ಈಗ ಸಂಜೆ 4 ಗಂಟೆ ಆಗಿದೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಈಗ 4 ಗಂಟೆ. ಈಗ
ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋದ್ರೊಳಗೆ ಎಷ್ಟೊತ್ತಾಗುತ್ತೋ ನೋಡಬೇಕು. ಮಕ್ಕಳಿಗೆ ಆಟಾಡಕ್ಕೆ ಬನ್ನಿ, ಇಷ್ಟ ಇದು ಕಾಲು ತೊಳ್ಕೊಬರೋದು ಆಟ ಆಡೋದೆಲ್ಲ. ಇದೇ ತಗೊಳ್ಳೋದಿಲ್ವಾ? ಇಲ್ಲ ಇಷ್ಟೇ ಸ್ವಲ್ಪ ಕೊಟ್ರಕ್ಕೆ ಇದು ಕೊಡ್ತೀನಿ ಈಗ. ಅಲ್ಲೇನು ಇದು ಪ್ರಸಾದಲ್ಲಿ ಪ್ರಸಾದ ಕೊಡ್ತಾರಂತೆ, ಪ್ರಸಾದ ಇಸ್ಕೊಂಡು ಹೋಗಿ ಅಂತವ್ರೆ. ಬಾ, ಲಾಡು ಪ್ರಸಾದ ಬಿಸಿಲಲ್ಲಿ ಬಂದು ಮಲ್ಕೊಳಕ್ಕೆ ಏನು ಚೆನ್ನಾಗಿದೆ ನೋಡಿ. ಈಗ ಯಾವ ಚಿಂತೆ ಇಲ್ದಂಗೆ ದೇವಸ್ಥಾನದಲ್ಲಿ ಮಲ್ಗೋರು. ನೀವು ಇಲ್ಲಿ ಬಂದು ಹಾಗೆ ಮಲ್ಕೋಬೇಕು ಅನ್ಸುತ್ತೆ. ಎಂಥ ಜಾಗಕ್ಕೆ ಬಂದಿದ್ದೀವಿ ನೋಡಿ ಈಗ. ಅಯ್ಯೋ ಪಾತಾಳವೆ, ಸಕ್ಕದಾಗೈತೆ ಲೊಕೇಶನ್. ಈಗ ನಾವು ಬರ್ತಾ ಇರೋದು ಈಗ ಬಿಸ್ಲೆ ಘಾಟ್ ಮೇಲೆ, ಸುಬ್ರಹ್ಮಣ್ಯದಿಂದ ಬಿಸ್ಲೆ ಘಾಟ್ ಹಿಂಗೆ ಹೋದರೆ ಕಲ್ಲರಿಗೆ ಒಂದು 17 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ಎಂಥ ಲೊಕೇಶನ್ ಅಂತೀರಾ? ನಾವೀಗೊಂದು ಬೆಟ್ಟ ಇದಕ್ಕೂ ಇದು ಬಿಸ್ಲೆ ಘಾಟ್ ಇದು. ಬಿಸ್ಲೆ ಘಾಟಕ್ಕೆ ಬರ್ತಾ ಇರೋದು ಈಗ ನಾವು. ಹೆಂಗಿತ್ತಲ್ಲ ಜರ್ನಿ ಇದು. ಮತ್ತು ಬಿಸ್ಲೆ ಘಾಟ್, ಸುಬ್ರಹ್ಮಣ್ಯದಿಂದ ಬಿಸ್ಲೆ ಘಾಟ್ ಮೇಲೆ ಬಂದರೆ ಇದು ಮಳೆಗಾಲದಲ್ಲಿ ಬರುತ್ತೆ. ಇದೇ ಚೆನ್ನಾಗಿದೆ. ಬಟ್ ಚಿಕ್ಕ ರೋಡ್ ಇದೆ, ಅದಕ್ಕೆ ಭಯ. ಒಂದು ಮನೆಗಳು ವೆಹಿಕಲ್ಸ್ ಜಾಸ್ತಿ ಓಡಾಡಲ್ಲ, ಕರುಸ್ ಜಾಸ್ತಿ. ಚೆನ್ನಾಗಿ ಕಾಣಿಸ್ತೈತಿ. ಇನ್ನೂ ಆ ಬೆಟ್ಟ ನೋಡಿ ನಮ್ಗಿಂತ ಇಟ್ಟಿದೆ. ಸೂರ್ಯ ಏನು ಇಲ್ಲೇ ಕೈ ಹಾಕಿದ್ರೆ ಸಿಗ್ತಾನೆ ಅನ್ನಂಗಿದೆ. ಬಿಸ್ಲೆ ಘಾಟ್ ಅನುಭವ ಸಖತ್ತಾಗಿದೆ. ಎಂಥ ಗಾಡಿ, ಬೆಳಗ್ಗೆಯಿಂದ ಬಿಸಿಲಲ್ಲಿ ಕೈ ಕಾಲೆಲ್ಲ ಸುಟ್ಟು ತೆಗೆ ತಡೆಯೋಕ್ಕಾಗದ್ರೆ ಈಗ ಹೊಡಿತಾರಂತ. ಉಪ್ಪು ಗಾಳಿ ಸಖತ್ತಾಗಿದೆ. ಸರಿ ಬನ್ನಿ ಹೋಗೋಣ ಅತ್ಲಾಗಿ ನಮಗೆ. ಇದಾದ್ಮೇಲೆ ನಾವೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್. ನನ್ನ ಚಾನಲ್ ಅನ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಎಲ್ರಿಗೂ ಧನ್ಯವಾದಗಳು.